ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ತುಂಬ ಜನ ಪಿ ಸಿ ಮತ್ತು ಪಿ ಎಸ್ ಐ ರೆಕ್ರೂಟ್ಮೆಂಟ್ ಕುರಿತಂತೆ ಮಾಹಿತಿಯನ್ನು ಕೇಳಿದ್ರಿ. ಯಾಕೆ ಅಂತಂದರೆ ಈಗ ಅಪ್ಕಮಿಂಗ್ ಮತ್ತು ಪಿ ಸಿ ಮತ್ತು ಪಿ ಎಸ್ ಐ ಎರಡೂ ಕೂಡ ರೆಕ್ರೂಟ್ಮೆಂಟನ್ನು ಮಾಡ್ತೀವಿ ಅಂತ ಸರ್ಕಾರ ಈ ಹಿಂದೆಯಿಂದಲೂ ಕೂಡ ಹೇಳ್ಕೊಂಡು ಬಂದಿದೆ. ಬಟ್ ಇನ್ನೂ ಕೂಡ ಅಧಿಕೃತವಾಗಿ ಯಾವುದನ್ನು ಮಾಡಿಲ್ಲ. ಸೊ ಹಾಗಾಗಿ ತುಂಬ ಜನ ಆಸ್ಪಿರೆಂಟ್ಸು ಪಿ ಸಿ ಪಿ ಎಸ್ ಐ ನೇಮಕಾತಿಯ ಕುರಿತಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ರಿ. ಸೊ ಅದಕ್ಕೆ ಈ ಒಂದು ಮಾಹಿತಿ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಲೆಟರ್ನ ಸರಿಯಾಗಿ ನೋಡಿ. ಡೈರೆಕ್ಟರ್ ಜನರಲ್ ಆಫ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಕಚೇರಿಯಿಂದ ಬಂದಂಥ ಒಂದು ಅಧಿಕೃತ ಪತ್ರ ಇದು. ಇದರ ದಿನಾಂಕ ಬಂದು 14/9/2025 ಬಂದಂಥ ಪತ್ರ. ಸೊ ಇದರಲ್ಲಿ ಏನಿದೆ ವಿಷಯ ಏನು ಅನ್ನುವಂಥದ್ದು ತಿಳಿಸ್ಬಿಡ್ತೀನಿ. ಪ್ರಮುಖವಾಗಿರುವಂಥ ವಿಷಯ ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತದ್ದು. ಯಾಕೆ ಈಗ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಆಕಾಂಕ್ಷಿಗಳು ಕೇಳಿದ್ರಿ. ರೆಕ್ರೂಟ್ಮೆಂಟ್ ಯಾವಾಗ ಆಗುತ್ತೆ, ಎಷ್ಟು ಹುದ್ದೆಗಳಿದೆ, ಏನು ಅಂತ ಅದನ್ನೆಲ್ಲ ತಿಳಿಸ್ತೀನಿ. ನೋಡಿ, ಮೊದಲನೇದಾಗಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಅಂತೇಳಿ ಈ ಒಂದು ಆದೇಶ ಪತ್ರವನ್ನು ಕೊಟ್ಟಿರುವಂಥದ್ದು. ಸೊ ಇದರಲ್ಲಿ ಇರುವಂಥ ವಿಚಾರ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಉಲ್ಲೇಖ 1ರ ಪತ್ರದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ KSRP ಘಟಕದ 1500 ಆ್ಯಂಡ್ ಮತ್ತು ಹುದ್ದೆಗಳನ್ನು ಹಾಗೂ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CRDR 2000 ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ಉಲ್ಲೇಖ 3 ಮತ್ತು 4ರ ಪತ್ರದಲ್ಲಿ ಕೋರಿ ಜಿಲ್ಲಾ ಘಟಕವಾರ ಹುದ್ದೆಗಳ ಸಂಖ್ಯಾವಾರ ವಿವರಗಳನ್ನು ಪ್ರಸ್ತಾಪಿಸಲಾಗಿದೆ. ಇಲ್ಲಿವರೆಗೂ ಅಂದರೆ ಈ ಪತ್ರ ಹೊರಡಿಸಿದ ಹಿಂದಿನವರೆಗೂ ಕೂಡ ನೇಮಕಾತಿಗೆ ನಿರ್ಬಂಧ ಇತ್ತು. ಕಾರಣ ನಿಮ್ಗೆ ಗೊತ್ತಿದೆ, ಒಳ ಮೀಸಲಾತಿ. ಸೊ ಅದಾದಮೇಲೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸ್ಬೋದು ಅಂತೇಳಿ ಅವಾಗ ಅವಕಾಶ ಕೊಡ್ತಾರೆ. ಸೊ ಅಲ್ಲಿ ಇದು ಅದಕ್ಕೆ ಸಂಬಂಧಪಟ್ಟಾಗಿ ಈ ಪತ್ರ ಇರುವಂಥದ್ದು. ಪ್ರಮುಖವಾಗಿ ನೋಡಿ, ಇದರಲ್ಲಿ ನೀವು ಕೇಳಿದಂಥ ಮಾಹಿತಿ ಏನು ಅಂತಂದರೆ, ಎಷ್ಟೆಷ್ಟಿದೆ ಇನ್ಸ್ಪೆಕ್ಟರ್, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂತೇಳಿ ಈ ಒಂದು ಹುದ್ದೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಸ್ತುತ ನೇಮಕಾತಿ ಮರು ಹಂಚಿಕೆ ಮಾಡಲಾಗಿರುವ ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ 5 ಆ್ಯಂಡ್ ಕಲ್ಯಾಣ ಕರ್ನಾಟಕೇತರ 15 ಒಟ್ಟು 20 ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಇದರಲ್ಲಿ 275 ಮತ್ತು ನಾನ್ HKದು 1375 ಒಟ್ಟು 1650. ಆ್ಯಂಡ್ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 614 HK, ನಾನ್ HKದು ಇನ್ನೂ ಹಂಚಿಕೆ ಆಗಿರುವಂಥದ್ದು ಮಾಹಿತಿ ಇಲ್ಲ ಇದರಲ್ಲಿ. ಸೊ ಹಂಗಾಗಿ ಒಟ್ಟು 614. ಆ್ಯಂಡ್ KSRP ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ KSRPದು 532 ಕಲ್ಯಾಣ ಕರ್ನಾಟಕ, 1500 ನಾನ್ HK ಒಟ್ಟು 2032. ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್ KSISF ಇದು 340 ಕಲ್ಯಾಣ ಕರ್ನಾಟಕಕ್ಕೆ ಹಂಚಿಕೆ ಆಗಿದೆ. ಬಟ್ ನಾನ್ HKದು ಇನ್ನೂ ಹಂಚಿಕೆ ಆಗಿರುವಂಥ ಬಗ್ಗೆ ಮಾಹಿತಿ ಇಲ್ಲ. ಸೊ ಇದನ್ನು ಕಳಿಸಿದಂಥವರ ಸಹಿ ಕೂಡ ಇದೆ. ಸಲೀಮ್ ಡೈರೆಕ್ಟರ್ ಜನರಲ್ ಆಫ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವ್ರದ್ದು ನಿಮಗೆ ಮಾಹಿತಿ ಈ ಒಂದು ಪತ್ರವನ್ನು ಕಳಿಸಿರುವಂಥದ್ದು. ನೋಡಿ, ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ನಿಮಗೆ. ಈ ಪತ್ರದ ಪ್ರಕಾರ ನಾನು ಇಲ್ಲಿ ಉಲ್ಲೇಖ ಮಾಡಿರೋ ಪ್ರಕಾರ ಎಷ್ಟು ವೇಕೆನ್ಸೀಸ್ ಇದೆ ಅನ್ನುವಂಥದ್ದು, ಹಂಚಿಕೆ ಮಾಡಿರುವಂಥ ಹುದ್ದೆಗಳದ್ದು ಸಂಖ್ಯೆ. ಆ್ಯಂಡ್ ಅದಾದಮೇಲೆ ನಿಮಗೆ ಮುಖ್ಯವಾದಂಥ ಮಾಹಿತಿ ಏನಪ್ಪ ಅಂತಂದರೆ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಘಟಕವಾರು ಎಷ್ಟೆಷ್ಟು ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ. ಬೆಂಗಳೂರು ಸಿಟಿಗೆ ಕಲ್ಯಾಣ ಕರ್ನಾಟಕದ ಒಂದು ಭಾಗಕ್ಕೆ HK ರಿಲೇಟೆಡ್ 60, ನಾನ್ HK 700 ಒಟ್ಟು 760 ಬೆಂಗಳೂರು ಸಿಟಿ. ಆ್ಯಂಡ್ ಮೈಸೂರು ಸಿಟಿ 62 ನಾನ್ HK ಇದೆ. ಬಟ್ ಇನ್ನು HKದಲ್ಲಿ ಹಂಚಿಕೆ ಆದಂಥ ಮಾಹಿತಿ ಇಲ್ಲ. ಆ್ಯಂಡ್ ಹುಬ್ಬಳ್ಳಿ ಧಾರವಾಡ ಸಿಟಿಗೆ 35, ಮಂಗಳೂರು ಸಿಟಿಗೆ ಯಾವುದೂ ಇಲ್ಲ, ಬೆಳಗಾವಿ ಸಿಟಿಗೂ ಕೂಡ ಹಂಚಿಕೆ ಆಗಿಲ್ಲ. ಬೆಳಗಾವಿ ಸಿಟಿಗೆ 29, ಕಲಬುರಗಿಗೆ 52, ಆಮೇಲೆ ಬೆಂಗಳೂರು ಡಿಸ್ಟಿಕ್ಕಿಗೆ ಯಾವುದೂ ಇಲ್ಲ, ತುಮಕೂರಿಗೂ ಕೂಡ ಯಾವುದೂ ಇಲ್ಲ, ಕೋಲಾರದಲ್ಲೂ 3, ಆ್ಯಂಡ್ ರಾಮನಗರದಲ್ಲಿ 2, ಚಿಕ್ಕಬಳ್ಳಾಪುರಕ್ಕೆ 36, ಆ್ಯಂಡ್ ಮೈಸೂರಿಗೆ 29 HK, 29 ನಾನ್ HK ರೀತಿ ಇದೆ. ಸೊ ಓನ್ಲಿ ನಾನ್ HK ಇದೆ. ನಾನ್ HK ಇದೆ, ಇಲ್ಲಿ HKದು ಯಾವುದು ಹಂಚಿಕೆ ಆಗಿಲ್ಲ, ಓನ್ಲಿ ನಾನ್ HK ಇದೆ ಇರುವಂಥದ್ದು. ಇಲ್ಲಿ ತೋರಿಸಿರುವಂತೆ HK ತುಂಬ ಕಡಿಮೆ ಇದೆ ವೇಕೆನ್ಸೀಸ್ ಇಲ್ಲಿ ಕೊಟ್ಟಿರುವ ಪ್ರಕಾರ. ನಾನ್ HKದು ಎಷ್ಟೆಷ್ಟು ಹಂಚಿಕೆ ಮಾಡಲಾಗಿದೆ ಅನ್ನುವಂಥದ್ದು ಮಾಹಿತಿ ಇದೆ. ಒಟ್ಟಾರೆ ಟೋಟಲಿ ನೋಡೋದಾದರೆ 275 ಕಲ್ಯಾಣ ಕರ್ನಾಟಕ, ಇನ್ನು ನಾನ್ ಕಲ್ಯಾಣ ಕರ್ನಾಟಕ ಅಂದರೆ ನಾನ್ HKದು 1375, ಒಟ್ಟು 1650 ಕಾನ್ಸ್ಟೇಬಲ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ಹಂಚಿಕೆ ಮಾಡಲಾಗಿರುವ ಹುದ್ದೆಗಳ ಸಂಖ್ಯೆ. ಇದು ಇತ್ತೀಚೆಗೆ ಅಂದರೆ ಕಳೆದ ವರ್ಷ ಬಂದಂಥ ಒಂದು ಲೆಟರಲ್ಲಿ ಇದ್ದಂಥ ಮಾಹಿತಿ. ಸೊ ಇದರ ಪ್ರಕಾರವಾಗಿ ಒಟ್ಟಾರೆ ನಿಮಗೆ
ಇದೊಂದು ಐಡಿಯಾ ಇರಲಿ ಅಂತ ಹೇಳ್ತಾರೆ. ಅಂದರೆ ತುಂಬ ಜನ ಕೇಳ್ತಾನೆ ಇದ್ರಿ ಪದೇ ಪದೇ. ಸೊ ಸಿವಿಲ್ ಕಾನ್ಸ್ಟೇಬಲ್ ರಿಲೇಟೆಡ್ ಇನ್ಫಾರ್ಮೇಷನ್ಗೋಸ್ಕರ. ಹಾಗಾಗಿ ನಿಮಗೆ ಒಂದು ಮಾಹಿತಿ ಇರಲಿ ಅನ್ನುವಂಥದ್ದು. ಇದು ಬದಲಾವಣೆ ಆಗ್ಬೋದು. ಹೆಂಗೆ ಅಂತಂದರೆ, ಈಗ ಮತ್ತಷ್ಟು ಬಜೆಟ್ ಆದಮೇಲೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಡುವಂಥದ್ದು ಇನ್ನೊಂದಿಷ್ಟು ಇರುತ್ತೆ, ಫಂಡ್ ಇಡ್ತಾರೆ. ಸೊ ಅದಾದಮೇಲೆ ಬದಲಾವಣೆ ಆಗುತ್ತೆ, ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇದರ ಪ್ರಕಾರ 1650 ವೇಕೆನ್ಸೀಸ್ ಇಲ್ಲಿ ಹಂಚಿಕೆ ಮಾಡಲಾಗಿರುವಂಥದ್ದು. ಆ್ಯಂಡ್ ಅದಾದಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ಹಂಚಿಕೆ ಮಾಡಿರುವಂಥದ್ದು ಕೂಡ ಇಲ್ಲಿ ಲಿಸ್ಟ್ ಇದೆ. ಒಟ್ಟು 614 ಕಲ್ಯಾಣ ಕರ್ನಾಟಕಕ್ಕೆ ಆ್ಯಂಡ್ 1650 ಇಲ್ಲಿ ನಾನ್ ಎಜುಕೇಟೆಡ್, ಈ ರೀತಿಯಾಗಿ ಮಾಹಿತಿ ಇರುವಂಥದ್ದು ಆಯಿತಾ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳದ್ದು. ಸೊ ಇದು ಯಾರಿಗಾದರೂ ನಿಮಗೆ PDF ಬೇಕು ಅಂದರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಸೊ ಯಾರಿನ್ನೂ ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ. ಆ್ಯಂಡ್ ಹಾಗಾದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ನೇಮಕಾತಿ ತಡ ಆಗುತ್ತಾ ಅಂದರೆ ಖಂಡಿತವಾಗಿಯೂ ತಡ ಆಗುತ್ತೆ, PSC ಆ್ಯಂಡ್ PC. ಯಾಕೆ ಅಂತಂದರೆ ನಮ್ಮ ಮಾನ್ಯ ಗೃಹ ಸಚಿವರು ಇತ್ತೀಚೆಗೆ ಹಲವಾರು ಬಾರಿ ಹೇಳಿಕೆ ಕೊಟ್ಟರು, ವಯೋಮಿತಿ ಕಾಯಂ 1 ಬಾರಿ ಹೆಚ್ಚಳ ಮಾಡ್ತೀವಿ, ಕಾಯಂ ಆಗಿ ಮಾಡ್ತೀವಿ ಅಂತ. ಬಟ್ ಅದು 1 ಬಾರಿಗೆ ಅಷ್ಟೇ ಅವಕಾಶ ಕೊಡ್ತಾರೆ. ಬಟ್ ಕಾಯಂ ಮಾಡೋದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ. ಹಾಗಾಗಿ ನೇಮಕಾತಿ ಇದು ಹೊಸ ಬೋರ್ಡ್ ಮಾಡ್ತಾರಂತೆ, ಹಾಗಾಗಿ ಸ್ವಲ್ಪ ತಡ ಆಗ್ಬೋದು ಅಂತ ಅವರೇ ಇತ್ತೀಚೆಗೆ ಒಂದು ಮಾಧ್ಯಮ ಪ್ರಕಟಣೆಯಲ್ಲಿ ಹೇಳಿರುವಂತೆ. ಯಾಕಂದರೆ KAಗೆ ಕೊಡ್ತಾರೆ ಅಂತ ಇತ್ತು, ಬಟ್ ಯಾಕೋ ಗೊತ್ತಿಲ್ಲ, ಹೊಸದಾಗಿ ನೇಮಕಾತಿ ಬೋರ್ಡನ್ನು ರಚನೆ ಮಾಡ್ತಾರಂತೆ ಪೊಲೀಸ್ ನೇಮಕಾತಿಗೆ. ಸೊ ಯಾಕೆಂದರೆ ಈ ಹಿಂದೆ ಗೊತ್ತಿದೆ ನಿಮಗೆ KSPಯಲ್ಲಿ ಅಕ್ರಮ ಆಗಿರುವಂಥದ್ದು. ಸೊ ಇದೆಲ್ಲ ಆದ ಕಾರಣ ಸಚಿವರು ಹೇಳಿದ್ದಾರೆ. ಬಟ್ ಸಚಿವರ ಮಾತನ್ನು ಎಷ್ಟರ ಮಟ್ಟಿಗೆ ನಾವು ನಂಬಬೇಕು ಬಿಡಬೇಕು ಅನ್ನುವಂಥದ್ದು ಅದು ನಿಮ್ಗೆ ಬಿಟ್ಟಿದ್ದು. ಒಟ್ಟಾರೆ ನೋಡಿ, ಇಷ್ಟು ಮಾಹಿತಿ ಇದೆ. ಸೊ ಯಾರಿಗೆ ಈ ಒಂದು PDF ಬೇಕು ನಿಮಗೆ ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಇದರ ಕುರಿತಾಗಿ ಮಾಹಿತಿ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ. ಇಷ್ಟು ಮಾಹಿತಿ. ಹಾಗೆ ಇಲ್ಲಿ ನಮ್ಮ ಗೃಹ ಮಂತ್ರಿಗಳು ಹೇಳಿದಂಥ ಒಂದು ಸ್ಟೇಟ್ಮೆಂಟನ್ನು ಕೂಡ ನಾವು ಇಲ್ಲಿ ಮೆನ್ಷನ್ ಮಾಡಿದೆ, ನೋಡ್ಬೋದು ನೀವು. ಒಟ್ಟು 4600 ಕಾನ್ಸ್ಟೇಬಲ್ ನೇಮಕಾತಿಗೆ ಅಧಿಸೂಚನೆ ಅನ್ನುವಂಥದ್ದು ಅವರು ಕೊಟ್ಟಂಥ ಹೇಳಿಕೆ. ಹುಬ್ಬಳ್ಳಿಯಲ್ಲಿ ಹೋದಾಗ ಮಾಧ್ಯಮದವರಿಗೆ ಕೊಟ್ಟಂಥ ಹೇಳಿಕೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 15,000 ಹುದ್ದೆಗಳಲ್ಲಿ, ಒಟ್ಟು 15,000 ಹುದ್ದೆಗಳಲ್ಲಿ 4600 ಕಾನ್ಸ್ಟೇಬಲ್ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲಾಗಿದೆ ಅಂತ ಹೇಳಿದ್ದಾರೆ. ಅಧಿಸೂಚನೆ ಹೊರಡಿಸಲಾಗಿದೆ, ಅದು ಯಾವಾಗ ಹೊರಡಿಸಿದ್ರೋ ಏನೋ ಅವರಿಗೆ ಗೊತ್ತಪ್ಪ, ಅದೇನು ಮಾಡಿದ್ರೋ ಏನು, ಆಲ್ರೆಡಿ ಮುಗ್ದಿರ್ಬೇಕು, ಟ್ರೈನಿಂಗಲ್ಲಿ ಇರ್ಬೇಕೇನೋ ಅವರೆಲ್ಲ. ನಮ್ಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸೊ ಸದ್ಯಕ್ಕೆ ಇನ್ನೊಂದು ಹೇಳ್ತಾರೆ ಅವ್ರು, ಯಾವಾಗಲೂ ಹೇಳುವಂಥದ್ದು ತುಂಬ ಫೇಮಸ್ ಸ್ಟೇಟ್ಮೆಂಟು. 545 PSI ನೇಮಕಾತಿ ತರಬೇತಿ ಪ್ರಗತಿಯಲ್ಲಿದೆ. ಹೊಸದಾಗಿ 402 PSI ನೇಮಕಾತಿಗೆ ಆದೇಶ ಹೊರಡಿಸಲಾಗಿದೆ. 600 PSI ಹುದ್ದೆಗಳ ನೇಮಕಾತಿ ಕೂಡ ಮಾಡಿಕೊಳ್ಳಲಾಗುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ಅವ್ರ ಪ್ರಕಾರ 545 402 ನಾವೇ ಮಾಡಿದ್ದೀವಿ. ಅವ್ರೇನು ಇವೆರಡು ಸೇರಿ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. 600 PSI ಹುದ್ದೆಗಳಿಗೆ ಎಲ್ಲಿಂದ ನೇಮಕಾತಿ ಅಂದರೆ ಎಲ್ಲಿದೆ ಅದು ವೇಕೆನ್ಸಿ ಅನ್ನುವಂಥದ್ದು ಅವರಿಗೆ ಗೊತ್ತು, ಗೃಹ ಸಚಿವರಿಗೆ. ಸೊ ಒಟ್ಟಾರೆ ನೋಡಿ, ಇದು ಅವ್ರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟು. ಇದು ಓಲ್ಡಾ ನ್ಯೂವಾ ಏನು ಎತ್ತ, 402ಗಿಂತ ಎಕ್ಸಾಮ್ಗಿಂತ ಹಿಂದೆ ಕೊಟ್ಟಿರೋದ, ಅದು ಏನೇ ಕೊಟ್ಟಿದ್ರು ಖಾಲಿ ಇರೋ ಹುದ್ದೆಗಳ ಸಂಖ್ಯೆ ಅಂತೂ ಮೆನ್ಷನ್ ಮಾಡಿದ್ದಾರೆ ಅವರು. ಬಟ್ ಅದರ ಪ್ರಕಾರ ಅಂತ ನೋಡೋದಾದರೆ ಇಷ್ಟು ಇರಲೇಬೇಕು. ಬಟ್ 600 PSI ಹುದ್ದೆಗಳನ್ನ ಹೆಂಗೆ ಸೃಜನೆ ಮಾಡ್ತಾರೆ, ಈಗ ಅದರಲ್ಲಿ ಎಷ್ಟಿದೆ, ಮತ್ತು ಬೇರೆ ಪ್ರಮೋಷನ್ ಬೇರೆ ಬಡ್ತಿ ಬೇರೆ ಕೊಟ್ಟಿದ್ದಾರೆ. ಸೊ ನೋಡ್ಬೇಕು, ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ನಿಮಗೆ ತಿಳಿಸ್ತೀನಿ. ಧನ್ಯವಾದಗಳು.